ಬೆಲೆ ಏರಿಕೆ ವಿರೋಧಿಸಿ ತಾಳಿಕೋಟೆ ಬಿಜೆಪಿ ಘಟಕದಿಂದ ಪತ್ರಿಕಾಗೋಷ್ಠಿ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಜನವಿರೋಧಿ ನೀತಿಯನ್ನು ಖಂಡಿಸಿ ಪಟ್ಟಣದಲ್ಲಿ ಶನಿವಾರ ಬಿಜೆಪಿ ಘಟಕದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಮಹಿಳಾ ಘಟಕದ ಉಪಾಧ್ಯಕ್ಷೆ ಸುವರ್ಣ ಬಿರಾದಾರ್ ಮಾತನಾಡಿ, ರಾಜ್ಯ ಸರ್ಕಾರವು ಪದೇ ಪದೇ ವಸ್ತುಗಳ ಬೆಲೆಗಳನ್ನು ಏರಿಸುವುದರಿಂದ ಬಡ ಹಾಗೂ ಸಾಮಾನ್ಯ ಜನರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳ ಕುರಿತು ಮಾತನಾಡುವ ಸರ್ಕಾರ, ಇನ್ನೊಂದು ಕಡೆ ವಸ್ತುಗಳ ಬೆಲೆಗಳನ್ನು ಹೆಚ್ಚಿಸಿ ಜನರಿಗೆ ಮೋಸ ಮಾಡುತ್ತಿದೆ. ಇದನ್ನು ಖಂಡಿಸಿ ಈಗಾಗಲೇ ನಮ್ಮ ಪಕ್ಷವು ರಾಜ್ಯಾದ್ಯಂತ ಜನಾಕ್ರೋಶ ಸಭೆಗಳ ಮೂಲಕ ಪ್ರತಿಭಟನೆಗಳನ್ನು ಮಾಡುತ್ತಿದೆ. ವಿಜಯಪುರ ನಗರದಲ್ಲಿ ಏಪ್ರಿಲ್ 17ರಂದು ಪ್ರತಿಭಟನಾ ಕಾರ್ಯಕ್ರಮ ಇದ್ದು, ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕೆಂದರು. ಬಿಜೆಪಿ ಮುಖಂಡರಾದ ಎಂಎಸ್ ಶರಶೆಟ್ಟಿ, ಮಾನ್ ಸಿಂಗ್ ಕೊಕಟನೂರ್, ಮಾಂತೇಶ್ ಮುರಾಳ, ರಾಜು ಸಜ್ಜನ ಮಾತನಾಡಿ, ರಾಜ್ಯ ಸರ್ಕಾರದ ಜನವಿರೋಧಿ ಬೆಲೆ ಏರಿಕೆ ನೀತಿಯನ್ನು ಉಗ್ರವಾಗಿ ಖಂಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಪ್ರಕಾಶ್ ಹಜೇರಿ, ಸಂಜು ಹಜೇರಿ, ವಿಠಲ್ ಮೋಹಿತೆ, ಈಶ್ವರ್ ಹೂಗಾರ್, ವಾಗೇಶ್ ಕೊಡಗನೂರ, ಅನಿಲ್ ಬಳಗನೂರ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ವಿಜಯ್ ಕಲಾಲ, ತಾಳಿಕೋಟೆ. ಪ್ರತಿ ತಿಂಗಳು ಬೆಲೆ ಏರಿಕೆ ನಡೆಸಿರ್ತಾರ. 3 ತಿಂಗಳಿಗೊಮ್ಮೆ ಬೆಲೆ ಏರಿಕೆ ಮಾಡಿದ್ರೆ ಸಾಮಾನ್ಯ ಜನರ ಗತಿ ಏನಾಗುತ್ತೆ? 2,000 ಕೊಡ್ತೀನಿ ಅಂತ ಹೇಳಿ ಇಲ್ಲಿ 4,000 ಹಿಡಿಯ ಆಗ್ತಾರಲ್ಲ, ಅದು ನಮಗೆ ಖಂಡನೆ ಐತಿ. ಸಂತಿ ತೊಗೊಂಡ್ರ 2 ಸಂತಿ ಬರಲಿ, ಅವಾಗ 500 ರೂಪಾಯಿ ಚೀಲ ತುಂಬ್ತದೆ ಸಂತಿ. 2,000 ಕೊಡ್ತೀನಿ ಅಂತ ಹೇಳಿ ಪ್ರತಿಯೊಬ್ಬರು ನಮ್ಮನ್ನ ಹಿಡಿಯಾಕ್ತಾರ. ಅದಕ್ಕೆ ಪ್ರತಿಯೊಬ್ಬರು ಎಲ್ಲರೂ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಿದ್ರೆ ಪ್ರತಿಯೊಂದು ಬೆಲೆ ಹೆಚ್ಚಾಗೈತಿ. ಅದಕ್ಕೆ ನಮಗೇನು ಐತಂದ್ರ ಇಡೀ ಜಿಲ್ಲಾದೊಳಗ ರಾಜ್ಯಾಧ್ಯಕ್ಷ ಬರಾಕ್ತಾರ. ನಾವೆಲ್ಲರೂ ಎಲ್ಲರೂ ರೀ, ಅವರು ಇವತ್ತೇನಿಲ್ಲ, ಸಾಮಾನ್ಯ ಎಲ್ಲ ಜನರು, ಮಹಿಳೆ ಇಟ್ಕೊಂಡು ಪುರುಷರು ಇಟ್ಕೊಂಡು ಎಲ್ಲರೂ ಪ್ರತಿಭಟನೆ ಭಾಗವಹಿಸಬೇಕು. ಬೆಲೆ ಏರಿಕೆ ನಮಗೆ ಖಂಡನೆ ಐತಿ. ಒಂದಲ್ಲ ಎರಡಲ್ಲ, ಒಂದು ಸ್ಟ್ಯಾಂಪ್ 20 ರೂಪಾಯಿ ಸಿಗೋದು 200 ರೂಪಾಯಿ ಆಗಿದೆ. ಅವ್ರು ಯಾರಲ್ಲಿ ರೇಟ್ ಏರಿಸಿದಾರಂದ್ರೆ ಇದು ಒಂದು ಇತಿಹಾಸ ಆಗ್ತದೆ. ಸ್ಟಡಿ ಮಾಡ್ಬೋದು ಹೋದ್ರೆ ಅದು ಕೆಲವೊಬ್ಬರಿಗೆ ಮಾಡಿದ್ರೆ ಎಷ್ಟೇ ಗೊತ್ತಾಗ್ತದೆ. ಇಂಥ ಸರ್ಕಾರ ಇಷ್ಟು ರೇಟ್ ಏರಿಸಿದ್ದು ಜಗತ್ತಾಗ ಇಲ್ಲಿ ಸಿಗ್ಲಕ್ಕೆ, ದೇಶದಾಗಂತೂ ದೂರ ಇದ್ದು ಈ ನಮಗೆ ರೇಟ್ ಏರಿಸಿ ಎಲ್ಲ ಜನಸಾಮಾನ್ಯರಿಗೆ ಇದು ಮಾಡಕತ್ತಾರೆ, ಭಾಳ ತೊಂದರೆ ಕೊಡಾಕ್ತಾರೆ. ಅದ್ರ ವಿರುದ್ಧ ಎಲ್ಲರೂ ಪಾಲ್ಗೊಳ್ತಾರೆ. ಏನು ಹೊಸ ಲೆಕ್ಕ ಸರ್ಕಾರದ್ದು? ಏನು ಹೊಸ ಲೆಕ್ಕ ಏನೈತಿ? ಎಲ್ಲ ನೋಡ್ರಿ, ಬದಲೇ ಪ್ರತಿಯೊಂದರಾಗೂ ಬೆಲೆ ಏರಿಕೆ. ಇದರೊಳಗೆ ನಾನು ಗಮನಿಸಿದ್ದು, ಹಾಲು ಮೊಸರು ಪ್ರತಿನಿತ್ಯ ಪ್ರತಿಯೊಂದು ಮನೆಗೆ ಬೇಕಾದಂಥ ವಸ್ತು, ದಿನಬಳಕೆ ವಸ್ತು. ಈ ದಿನಬಳಕೆ ವಸ್ತು ಹಾಲು ಮೊಸರು ಇಂಥದಕ್ಕೆ ಬೆಲೆ ಏರಿಕೆ 4 ರೂಪಾಯಿ ದರ ಏರಿಕೆ. ಎಷ್ಟು ಹೊರೆ ಆಗ್ತದೆ ಸಾಮಾನ್ಯ ಜನರಿಗೆ? ಇದನ್ನು ಅರ್ಥ ಮಾಡ್ಕೋಬೇಕು ಸರ್ಕಾರ. ಎರಡನೇ, ಟೋಲ್ ಶುಲ್ಕ. ಪ್ರತಿಯೊಬ್ಬರು ಇವತ್ತು ಪ್ರಯಾಣ ಮಾಡಲೇಬೇಕು. ಇವ್ರು ಹೇಳ್ತಾರೆ ಮಹಿಳೆಯರಿಗೆ ನಿಮಗೆ ಉಚಿತ ಬಸ್ ಪ್ರಯಾಣ ದರ ಐತಿ, ಸರಿ. ಗಂಡು ಮಕ್ಕಳಿಗೆ 1 ಇದ್ದಿದ್ದು 2 ಪಟ್ಟು ಪ್ರಯಾಣ ದರ ಹೆಚ್ಚಳ ಮಾಡಿ. ಅದ್ರ ಜೊತೆಗೆ ಟೋಲ್ ಫೀಸ್ ಅದಕ್ಕೆ 5% ಹೆಚ್ಚು ಮಾಡಿ. ಅದನ್ನು ಹೊರೆ ಯಾರಿಗೆ? ನಮಗೆ. ಗಂಡು ಮಕ್ಕಳಿಗೆ ಉಚಿತ, ಗಂಡು ಮಕ್ಕಳಿಗೆ ಡಬಲ್, ಪ್ಲಸ್ ಟೋಲ್ ಫೀಸ್ ಅದಕ್ಕೆ 5% ಜಾಸ್ತಿ ಆಯ್ತು. ಮತ್ತೇನು ಮಾಡ್ಯಾರ? ವಿದ್ಯುತ್ ದರ ಹೇಳ್ತಾರೆ 200 ಯೂನಿಟ್ ಇದ್ದವ್ರಿಗೆ ಫ್ರೀ ಅಂತ ಹೇಳ್ತಾರೆ. ಆದ್ರೆ ಬಳಕೆ ಕಡಿಮೆ ಮಾಡೋದವ್ರಿಗೆ ಅದು ಫ್ರೀ. ಹೆಚ್ಚಿಗೆ ಬಳಕೆ ಮಾಡೋದವರಿಗೆ ವಿದ್ಯುತ್ ದರದೊಳಗೆ 26 ಪೈಸೆ ದರ ಏರಿಕೆ. ಇದು ಪೈಸಾ ಲೆಕ್ಕ, ಜನಸಾಮಾನ್ಯರಿಗೆ ಯಾರಿಗೂ ಗೊತ್ತಾಗಲ್ಲ, ಅತೀ ಕಡಿಮೆ ಅನ್ನಿಸ್ತದೆ. ಬಟ್ ಇದು ಎಷ್ಟೋ ದುಡ್ಡು ಕಲೆಕ್ಟ್ ಆಗ್ತದೆ. ಸರ್ಕಾರ ಒಂದು ಫ್ರೀ ಕೊಡುವ ಉದ್ದೇಶಕ್ಕೆ ಒಂದು 4-5 ಅವ್ರ ಗ್ಯಾರಂಟಿ ಯೋಜನೆಗಳ ಫ್ರೀ ಕೊಡುವ ಸಂಬಂಧ ಪ್ರತಿಯೊಂದರೊಳಗೂ ಈ ನಮಗೆ ದರ ಏರಿಕೆ ಆಯ್ತಂದ್ರೆ ಎಲ್ಲಿಗೆ ಹೋಗ್ತದ ಪರಿಸ್ಥಿತಿ? ಆರ್ಥಿಕವಾಗಿಯೂ ನಮ್ಮ ಕರ್ನಾಟಕ ರಾಜ್ಯ ಸುಭದ್ರವಾಗಿ ಇರಬೇಕಾಗ್ತದೆ. ಆರ್ಥಿಕವಾಗಿ ಸುಭದ್ರ ಇರಬೇಕಂದ್ರೆ ನಾವು ಯಾವ ಯೋಜನೆಗಳ ಜನಸಾಮಾನ್ಯರು ಮುಟ್ಟಿಸಬೇಕು, ಎಂಥವು ಮುಟ್ಟಿಸಬೇಕು, ಅಂಥವು ಮುಟ್ಟಿಸ್ಬೇಕು. ನಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಅದನ್ನು ಫ್ರೀ ಕೊಟ್ಟೆ, ಇದನ್ನು ಫ್ರೀ ಕೊಟ್ಟೆ, ಕೊಡ್ರಿ. ನೀವು ಶಿಕ್ಷಣ ಕೊಡ್ರಿ, ಆರೋಗ್ಯ ಕೊಡ್ರಿ, ಅಂಥವು ಕೊಡ್ರಿ.